ಯಾಕೋ ಬರ್ಲಿಲ್ವಲ್ಲ ಪೊಲೀಸ್ನವರು. ಈ ರಾದಿನ ಕರ್ಕೊಂಡು ಹೋಗಿ ಬರ್ತಾರೆ ಬರ್ತಾರೆ ಅಂತ ಎದ್ದಾಗಿಂದ ನೋಡ್ತಾ ಇದ್ದೀವಿ. ಇವತ್ತು ಬರ್ತಾರೆ ನಾಳೆಗೆ ಬರ್ತಾರ ಗೊತ್ತಿಲ್ಲ. ಲಸ್ಮಾ, ಏ ಲಸ್ಮಾ, ಲಸ್ಮಕ್ಕ ಬಾರಿ ಇಲ್ಲಿ. ಏನ್ ಜೊತೆ ಇವತ್ತು ಎದ್ದಾಗಿಂದ ಕಾತ್ಕೊಂಡಿದ್ದಾಯ್ತಮ್ಮ. ಪೊಲೀಸ್ನವ್ರು ಬರ್ತಾರೆ, ರಾಜಿನ ಪ್ರಕಾಶನು ಅರೆಸ್ಟ್ ಮಾಡ್ತಾರೆ ಅಂತೇಳಿ ಕಾತ್ಕೊಂಡಿದ್ವಿ. ಬೋರ್ಲೇ ಇಲ್ವಲ್ಲೇ ಜೇಕೆ ಪೊಲೀಸ್ನವರು. ಬರ್ತಾರೆ ಬರ್ತೀವಿ ಅಂತ ಹೇಳವ್ರೆ, ಬಾಯ್ ಬಿಡಿಸ್ತಾರಲ್ಲ. ವಿಚಾರಣೆ ಮಾಡ್ತಾರೆ, ಇವತ್ತು ವಿಚಾರಣೆ ಮಾಡಿ ಬರ್ತಾರೆ. ಅವ್ರೇ ಆತ ಸುಮ್ಮನಿದ್ದಾರೆ. ಅಯ್ಯೋ ನೀನು ಅವರೆಲ್ಲ ಸುಮ್ಮನಿರಲ್ಲ ಬಿಡು. ಅದು ಯಾರೋ ಏನೋ ಎತ್ತ ಅಂತೇಳಿ ಎಲ್ಲ ಕಂಡಿಡಿಯೋವರೆಗೂ ಬಿಡಲ್ಲ ಬಿಡು. ಹಂಗಂತೀಯೇ? ತಡಿ ನೋಡೋಣ ಅದೇಳಿ. ದಿನ ಆಗುತ್ತೆ ಅಂತೇಳಿ ನೋಡೋಣ ತಡಿ. ಬೋದ್ತಾರೆ ಇವತ್ತ ನಾಳೆಕ ಒಟ್ಟಿನಲ್ಲಿ ಬೋದ್ತಾರಮ್ಮ. ಕಣಿ ಲಸ್ಮಕ್ಕ, ಆ ಪ್ರಕಾಶ ನಿಂತಿತ್ತಕ್ಕೆ ಹೋಗಿ ಬರೋಣ ಬೋತ್ಯೇನೆ. ಹೋಗಿ ಒಂದು ಸಹ ಮಾತಾಡ್ಕೊಂಬರೋಣ. ಯಾವಳ ಯಾಕೆ ಮಾತಾಡಕ್ ಹೋಗ್ತೀಯ? ಅವಳ ಮಾತಾಡೋ ಅಂತದ್ದು ಯಾತೈತಿ? ಒಂದು ಹೊಸ ಸುದ್ದಿನ ಮುಟ್ಸೋಣ ಅಂತ ನಾನು ಇಷ್ಟು ದಿನ ಹೇಳೋಣ ಅನ್ಕೊಂತಿದ್ದೆ. ಈ ಹೇಳಕ್ಕಾಗಿರ್ಲಿಲ್ಲ. ಅದಕ್ಕೆ ಇವತ್ತು ಹೊರಟೈನಿ. ಹೋಗಿ ಆ ಪ್ರಕಾಶ ನೆಂಟಿ ಕೊಟ್ಟೆ ಹೇಳೇ ಬರಬೇಕು ಅಂತ ಹೊರಟಿದ್ದೀನಿ. ನಡಿಯಮ್ಮ ಹೋಗೋಣ. ನೀನು ಏನು ಮಾಡಿರೋನು ಸಹಿ. ನಾನೇನಿಲ್ಲ, ನಿನ್ನ ಗೊತ್ತಾ ಇರೋದೆ ಜಯಮ್ಮ ನಿನ್ನ ಬಾಲ ಯಾರು ಅಂದ್ರೆ ಲಸ್ಮಕ್ಕ. ಹಿಂಗಮ್ಮ ನಾವು ಹಿಂಗೆ ಬರ್ತೀನಿ ಅಂತೂ ಒಳ್ಳೆ ಪಿಳ್ಳೆ ಅಕ್ಕೆ. ಅಮ್ಮ ಎಂತ ಚೆನ್ನಾಗಿದ್ದಾಳೆ. ಏನೊಂದು ಈಟ್ ಕಾರ್ಗೈದಾಳೆ ಅಷ್ಟೇನೆ. ಒಂದು ಈಟ್ ಕಾರ್ಗೈದಾಳೆ ಅಂತೇಳಿ ಬೆಳ್ಳಂದ್ರ ಹಿಂದೆ ಬಿದ್ದವ ಇವನು. ಬೆಳಗಿರಾರ ಹಿಂದೆ ಬಿದ್ದಂಗೆ ಆಗೈತಿ. ಹಂಗೆ ಆಗಿರೋದು ಇವಾಗ. ನಡಿ ಹೋಗಣ. ಹೋಗಿ ಹೊಸ ಏಳು ಬರೋಣ. ಶಾಂತಿಗೆ ಪಾಪ ಒಳ್ಳೆ ಪಿಳ್ಳೆ ಕಣಮ್ಮ. ಯಾರ ಮಗಳಾದ್ರೆ ನೋಡ್ಬೇಕು. ನಾವಲ್ಲೆಲ್ಲ ಎಲ್ಲಸಿನ ಹೋಗ್ತಿದ್ರೆ ಬಾ ಲಸ್ಮಕ್ಕಯ್ಯ ಕಾಪಿ ಕುಡಿವಂತೆ ಬಾ ಅಂತ ಹುಲಿಕೆಂಬ್ತಿರ್ತಾಳೆ ಪಾಪ. ಅದಕ್ಕೆ ಬಾ ಇಲ್ಲಿ ಹೋಗಿ ಒಂದು ಹೊಸ ಏಳು ಬರೋಣ. ಹೇಳಿರಿ ಗೊತ್ತಾಗುತ್ತೆ. ನಾವೇನೋ ಬಿಡತ್ತ ಅಂತೇಳಿ ಸುಮ್ಮನಾದ್ರೆ ಹೇಳ್ದು ಯಾಕ ಶಾನೆ ಆಗ್ತೈತಿ. ದಿನಕ್ಕೂ ಒಂದೊಂಥರ ದೌಲತ್ ಮಾಡ್ತಾ ಇದ್ದಾಳೆ. ಏಳು ಬರೋಣ. ಏಳು ಬರೋಣ ಬಾ ಇಲ್ಲಿ. ಏಳು ಬಂದ್ರೆ ಒಂದು ಹೊಸ ಅವ ಬಗ್ತಾಳ ಕಣೆ ಜೇಕಯ್ಯ. ಹೇಳು ಬೋಲ್ ಇದನ್ನು ಮಾಡ್ತಾ ಇದ್ದಾಳೆ. ಒಂದು ಹೊಸ ಏಳು ಬರ್ಬೇಕು. ಒಂದು ಏಟು ಸುದ್ದಿ ಮುಟ್ಟಿಸ್ ಬಂದ್ರೆ ಸಾಕು. ಏನೋ ಅನ್ಕೊಬಿಟ್ಟವಳೆ. ಬಂದು ನೀಲಿ ತಗು ರಂಗು ತಗು ಕ್ಷಮೆ ಕೇಳ್ಬೇಕಣೆ ಲಸ್ಮಕ್ಕ. ತಪ್ಪಾಯ್ತು ಕಣಪ್ಪ ಅಂತ ಹೇಳಿ ರಂಗಪ್ಪ ನೀನು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಕಣ ಅಂತೇಳಿ ಅವ್ರ ತಗೆ ಕ್ಷಮೆ ಕೇಳ್ಬೇಕು ಅವಳು. ನಾನು ಯಾತಕ್ಕೆ ಕೇಳೇನ ಅಂತೇಳಿ ಒಬ್ಬೊಬ್ಬ ದೌಲತ್ತು ಕಣೆ ಜೈಕಯ್ಯ. ನೋಡೆ ಲಸ್ಮಕ್ಕ, ಹಂಗೆ ಮಾಡಲಿಲ್ಲ ಅಂದ್ರೆ ನನ್ನ ಜಯ್ಯಮ್ಮ ಅಂತ ಕರಿಬೇಡ. ಗೊತ್ತಲ್ಲ ನಾನು ಹೆಂಗೆ ಅಂತ ನಾನು ಅನ್ಕೊಂಡಿದ್ದು ಸಾತ್ಸವರೆಗೂ ಬಿಡಲ್ಲ ನಾನು. ಈಗ ಹೋಗ್ತಾ ಇದ್ದೀರಾ ಜಗೆ ಲಸ್ಮಕ್ಕ? ಎಲ್ಲಿಗೆ ಹೋಗ್ತಾ ಇದ್ದೀರಾ? ಮತ್ತೆ ಶಾಂತರ ಮಂತಕ್ಕೆ ಹೋಗ್ತಾ ಇದ್ವಿ. ಶಾಂತಿಗೆ ಹೇಳು ಬರೋಣ ಒಂದು ಹೊಸ ರಾದಿ ವಿಷಯನ ಅಂತೇಳಿ ಹೋಗ್ತಾ ಇದ್ವಿ. ಒಂದು ಹೊಸ ನೋಡಮ್ಮ ಪ್ರಕಾಶನ ಮೇಲೆ ಕಣ್ಣಿಟ್ಟಿರು ಅಂತ ಹೇಳಿ ಹೇಳೋಣ ಅಂತ ಹೋಗ್ತಾ ಇದ್ವಿ ಕಣೆ. ಬತ್ತೀಯೇ ನೀನು? ಯಾಕೆ ಹೇಳಕ್ ಹೋಗ್ತೀರಿ? ಸುಮ್ಮನಿರಿ, ಅದೇ ಗೊತ್ತಾಗುತ್ತೆ. ಬರ್ಲಿಲ್ಲಲ್ಲ ಪೊಲೀಸ್ ಇವತ್ತು ಬರ್ತಾರೆ, ರಾಧನೂ ಪ್ರಕಾಶನ ಅರೆಸ್ಟ್ ಮಾಡ್ತಾರೆ ಅಂತ ಹೇಳ್ತಿದ್ರಿ. ಬರ್ತಾರೆ. ಇನ್ನು ಸ್ವಲ್ಪ ಹೊತ್ತು ಬರ್ತಾರೆ. ಇವತ್ತ ನಾಳಿಕ ಬಂದೇ ಬರ್ತಾರ ಅಂತ ಬಾಯಿ ಬಿಡಿಸ್ಬೇಕಲ್ಲ. ವಿಚಾರಣೆ ಮಾಡಿ ಎಲ್ಲ ಬಾಯಿ ಬಿಡಿಸಿ ಬರ್ತಾರೆ. ಯಾರೇನು ಹೇಳ್ಕೊಟ್ರು, ಯಾಕೆ ಮಾಡಿದೆ, ಯಾಕೆ ಏನು ಎಲ್ಲ ತಿಳ್ಕೊಂಡು ಬರ್ತಾರೆ ಕಣೆ. ಚಿಕ್ಕ ವಯಸ್ಸು ಕಣಮ್ಮ ಶಾಂತಿಗೆ. ಇನ್ನ ಹೋಗಿ ಇವನು ಪ್ರಕಾಶ ಕೊಟ್ಟಂಗಾತು. ಏನು ಗೊತ್ತಾಗಲ್ಲ ಅಂತೇಳಿ ಇವನು ಹೆಂಗ್ ಬೇಕಂಗೆ ಆಟ ಆಡ್ಕೊಂಡು ಇರ್ತಾನೆ ಇವನು. ಏನೋ ಕೊಟ್ಟವ್ರಿ ಚೆನ್ನಾಗಿ ಕೆಂಪ್ತಾನೆ ಅಂತೇಳಿ ನೋಡಿದ್ರಂತೆ ಅವರು ಸಂಬಂಧನೇ ಅಂತೆ. ನೋಡಿ ಕೊಟ್ಟೇವ್ರಿ ಅಂದ್ರೆ ಮಸ್ತ ಒಡವೆ ಮಸ್ತ ದುಡ್ಡು ಎಲ್ಲ ಕೊಟ್ಟು ಮದುವೆ ಮಾಡ್ಯಾರಂತೆ ಕಣೆ. ನೋಡಮ್ಮ ಇವನು ಇಂಥ ಬದುಕು ಮಾಡ್ತಾನೆ. ಮಸ್ತಾಗೆ ಆಸ್ತಿ ಕೊಟ್ಟವ್ರಂತೆ. ಅದಕ್ಕೆ ಇವನು ಪ್ರಾಕಿ ಮದುವೆ ಆಗಿರೋದು. ಮದುವೆ ಆದ್ರೂ ಹೆಂಗ ನನ್ನ ಪಾಡಿಗೆ ನಾನು ಇರ್ಬೋದು ಬಿಡು ಅಂತ ಹೇಳಿ. ಇವಳು ರಾದಿನ ಅದಕ್ಕೆ ಮತ್ತೆ ಬಂದಿಲ್ಲೇ ಸೇರ್ಕೊಂಡು ಇದಕ್ಕಾಗಿನೇ ಮತ್ತೆ ಅವಳು ಬಂದು ಇಲ್ಲೇ ಉಳ್ಕೊಂಡಿದ್ದು. ಗಂಡನ ಮನೆಗೆ ಒಂದು ದಿವಸ ಇರಲಿಲ್ಲ. ಅತ್ತೆ ಮಾಮ ಅಂತೇಳಿ ನೋಡ್ಕೊಂಬಿಲ್ಲ ಏನಿಲ್ಲ. ಇದಕ್ಕೆ ಮತ್ತೆ ಬಂದಿದ್ದು ಇವಳೇ ಶಾಂತವ್ರ ಅಮ್ಮ ಇರು ಮಸ್ತ ಕೊಟ್ಟವ್ರಂತೆ. 2 ಸೈಟು 2 ಎಕರೆ ಹೊಲ ಒಡವೆ ಮಸ್ತ ಕೈ ಚೈನು ಕೊಳ್ಚೈನು ಉಂಗ್ರ ಎಲ್ಲ ಕೊಟ್ಟು ಮದುವೆ ಮಾಡ್ಯಾರಂತೆ. ನೋಡಮ್ಮ ಎಲ್ಲ ಮಸ್ತಾಗಿ ದುಡ್ಡು ಕಾಸು ಎಲ್ಲ ಇಸ್ಕೊಂಡು ಮದುವೆಯಾಗಿ ಈ ಪಿಳ್ಳಿಗಿಂತದ್ದು ಮಾಡ್ತಾರೆ. ದಿನ ಕಾಯೋದೇ ಆಗ್ತೈತೆ ನಮ್ಮ ಮನೆಯವ್ರನ್ನ. ಬರೋದೇ ಇಲ್ಲಪ್ಪ ಟೈಮಿಗೆ ಸರಿಯಾಗಿ. ಎಲ್ಲಿಗೆ ಹೋದ್ರು ನಮ್ಮ ಮನೆಯವರು ಫೋನ್ ಮಾಡಿದ್ರೆ ಫೋನೇ ಎತ್ತಲ್ಲ. ಹೋಗತ್ಲಾಗೆ ನನಗಂತೂ ಮೇಲೆ ಫೋನ್ ಮಾಡಿಯಾ ಅದಕ್ಕೂ ಬೈತಾರೆ. ಸುಮ್ಮನಿರಕ್ಕಾಗಲ್ವೇ ನಾನೆಲ್ಲ ಬರ್ತೀನಿ ಅಂತ. ಪಾಪ ಕಾತ್ಕೊಂಡೈತೆ ನೋಡಿಲಿ. ಅಮ್ಮಣಿ ಶಾಂತ ಏನಂತೆ ಬನ್ನಿ ಕೂತ್ಕೊಳ್ಳಿ. ಇರ್ಲಿ ಪರವಾಗಿಲ್ಲ ಬಿಡಮ್ಮ, ಒಂದು ಹೊಸ ಯಾತ ಮಾತಾಡ್ಬೇಕಾಗಿತ್ತು ಅದಕ್ಕೆ ಬಂದು. ಹೇಳ್ಬೋದ ಪ್ರಾಕಿ? ಅಪ್ಪನೇ ನೋಡ್ತಾ ಇದ್ದೀನಿ. ಅವಾಗಿಂದ ಬಂದಿಲ್ಲ, ಎಲ್ಲೋ ಹೋಗೈತೆ. ಅದಕ್ಕೆ ನಾನು ಅವಾಗ ಬರ್ತಾರೆ ಇವಾಗ ಬರ್ತಾರೆ ಅಂತ ದಾರಿನೇ ನೋಡ್ತಾ ನಿಂತ್ಕೊಂಡಿದ್ದೆ. ಒಂದು ಹೊಸ ಮಣಿ
ಶಾಂತು, ಈಗ ಇವ್ ಅಕ್ಕಯ್ಯರೇನಪ್ಪ ಹಿಂಗೆ ಹೇಳ್ತಾರೆ ಅಂತ ನೀನು ಬೇಜಾರಾಗ್ಬೇಡ. ನಾವು ಇಷ್ಟು ದಿನ ಯಾವಾಗಲೂ ಹೇಳ್ಬೇಕಾಗಿತ್ತು, ಹೇಳಿಲ್ಲ. ಆಲೇನೆ ಯಾವಾಗಿಂದಲ್ಲ ನೋಡ್ತಿದ್ವಿ, ಹೇಳಿಲ್ಲ. ಪಾಪ ನಿನ್ಗೆ ಯಾಕೆ ಬೇಜಾರು ಮಾಡೋದು ಅಂತ ನಾವು ಹೇಳಿಲ್ಲ. ಇಲ್ಲೋಡು ಆಮೇಲೆ ಆ ಪ್ರಾಕಿ ಮೇಲೆ ಒಂದು ಸುಸ ಕಣ್ಣೀರು. ದೊಡ್ಡ ಕಾಸಿನ ವಿಚಾರದಾಗ ಎಲ್ಲ ನೀನು ಅವನ್ನ ಬಿಗ್ ಮಾಡ್ಕೆ ಸುಮ್ಮನೆ ಎಲ್ಲ ಅಧ್ವಾನ ಮಾಡ್ತಾನೆ ಕಣಮ್ಮ. ಒಂದು ಹೊಸ ನೀನು ಬಿಗ್ ಮಾಡ್ಕೊಂಡಿರು. ಪುನಕ ಇತ್ತೀಚೆಗೆ ನನ್ನ ಜೊತೆ ಸರಿಯಾಗಿ ಮಾತಾಡೋದೇ ಇಲ್ಲ. ಮುಂಚೆಯಿಂದಲೂ ನನಗೆ ಯಾಕೋ ಡೌಟು, ಆದ್ರೂ ಯಾಕೆ ಅಂತೇಳಿ ಸುಮ್ಮನಿದ್ದೀನಿ. ಏನಕ್ಕ ವಿಚಾರ, ನೀವು ಏನು ಹೇಳೋದಕ್ಕೆ ಬಂದಿದ್ರ? ಏನಂತ ನನಗೆ ಅರ್ಥನೇ ಆಗಲಿಲ್ವಲ್ಲ. ಅದಕ್ಕೆ ಕಣಮ್ಮ ಅದೇ ವಿಷಯ ಹೇಳಕ್ಕೆ ಬಂದಿದ್ದೀವಿ. ಪ್ರಾಕಿ ಇವಾಗಂತಲ್ಲ, ಮೊದಲಿಂದಲೂ ಇತ್ತು ಇದೆಲ್ಲನ. ಅದೇ ಅಲ್ಲಿ ನೀನು ನೋಡಿರ್ಬೋದು. ಅದು ಯಾರು ಏನು ಎತ್ತ ಅಂತ ನಿಮ್ಗೊಂದಿಟ್ಟು ಗೊತ್ತಾಗಿರ್ಬೋದು ಅಲ್ಲೇ ನಮ್ಮ. ಇಲ್ಲ ಆಂಟಿ, ಗೊತ್ತಿಲ್ಲ ನನಗೇನು. ಯಾಕಂದರೆ ನಾನು ಮದುವೆ ಆಗಿ ಬಂದಾಗಿಂದ ನಾನು ಎಲ್ಲೂ ಹೊರಗೆ ಹೋಗಿಲ್ಲ. ಈಗ ನಾನಾಯಿತು, ನನ್ನ ಕೆಲಸ ಆಯಿತು, ಬರೀ ಮನೇಲೇ ಇರ್ತಿದ್ದೆ. ನನಗೆ ಗೊತ್ತಿಲ್ಲ ಅಂತಂಗೆ ಯಾತು ಗೊತ್ತಿಲ್ಲ. ಅಲ್ಲೇನ್ ಶಾಂತ, ಪ್ರಾಕಿ ಬಗ್ಗೆ ಆರಿಂದ ಸ್ವಲ್ಪ ಡೌಟ್ ಹೊಡಿತೈತೆ ಅಕ್ಕ. ಏನಿದ್ರು ಹೇಳ್ರಿ ಅಕ್ಕ, ನನಗೇನು ಗೊತ್ತಿಲ್ಲ. ನಾನು ಒಟ್ಟು ಹೋಗುವರಕ್ಕೆ ಒಂದು ಸ್ವಲ್ಪ ಭಯ ಜಾಸ್ತಿ. ನಾನು ಎಲ್ಲೂ ಹೋಗಲ್ಲ, ಏನಿಲ್ಲ. ನನ್ನ ತವ್ರ ಮನೆಗಿದ್ದಾಗಿಂದಲೂ ಅಷ್ಟೇ, ನಾನು ಎಲ್ಲೂ ಹೋಗಲ್ಲ. ಅಕ್ಕಂಗೆ ಕೊಟ್ಟು ಹೇಳ್ಬೇಕು. ಅವ್ರ ಅಕ್ಕಯ್ಯ ಪ್ರಮೀಳಮ್ಮ ಐತಲ್ಲ, ಪ್ರಮೀಳಮ್ಮಂಗೆ ಕೊಟ್ಟು ಹೇಳಿದ್ರೆ ಎಲ್ಲ ಗೊತ್ತಾಗುತ್ತೆ. ಅದಂತ ಇದ್ದಾಳಲ್ಲ, ಅವಳ್ತಾಗೆ ಯಾವಾಗಲೂ ಮಾತಾಡ್ಕೊಂಡು ಅಲ್ಲಿರ್ತಾನೆ. ಪ್ರಾಕಿ ಅಲ್ಲಿರ್ತಾನೆ ಯಾವಾಗಲೂ. ಒಬ್ಸರ್ವ್ ಮಾಡು. ಒಂದು ದಿವಸ ಹೇಳ್ತೀನಿ ನಿನಗೆ, ಒಬ್ಸರ್ವ್ ಮಾಡಮ್ಮ. ಅಯ್ಯಮ್ಮ ಅವಾಗವಾಗ ಫೋನನ್ನು ಮಾಡ್ತಾ ಇರ್ತಾಳೆ. ರಾಧಾ ಫೋನ್ ಮಾಡ್ತಾ ಇರೋದನ್ನು ನೋಡಿದ್ದೀನಿ ಜಯಂತಿ. ಮಾಡ್ತಾ ಇರ್ತಾಳೆ ಅವಾಗವಾಗ. ನಾನು ಏನೋ ಬಿಡು, ಏನೋ ವಿಶ್ವಾಸ ಅಂತ ನಾನು ಅಂದ್ಕೊಂಡಿದ್ದೆ. ಅದೆಲ್ಲ ನಂಬಕ್ಕೆ ಹೋಗ್ಬೇಡ. ಅದೇನೋ ಎತ್ತ ಅಂತ ನಮ್ಮ ಯಾಕೆ ಎಲ್ಲ ಹೇಳ್ತಾಳೆ. ಗಳಮ್ಮ ಹಿಂಗೆಲ್ಲ ಐತೆ, ನೀನು ಒಂದಿಟ್ಟು ಅರ್ಥ ಮಾಡ್ಕೆ ಅಷ್ಟೇ. ಅದನ್ನೆಲ್ಲ ನಾನು ನಿನ್ನ ಕಿವಿಗೆ ಕೇಳ್ತೀನಿ. ಆಮೇಲೆ ಅಕ್ಕಪಕ್ಕ ಯಾರನ್ನ ಇದ್ರು ಕೇಳಿಸ್ತಾರೆ ಅಷ್ಟೇ. ಹಂಗೈತೇನು? ಹೆಂಗೋ ಹೇಳಿದ್ದು ಒಳ್ಳೇದಾಯ್ತು ಕಣಂಟಿ. ಇಲ್ಲ ಅಂದಿದ್ರೆ ನಾನು ಯಪ್ಪನ ನಂಬಿಬಿಟ್ಟಿದ್ದೆ. ಹೆಂಗೋ ನೀವು ಇರೋ ಸತ್ಯ ಏನಂತ ಹೇಳ್ಬಿಟ್ರಲ್ಲ, ತುಂಬ ಥ್ಯಾಂಕ್ಸ್ ಕಣಂಟಿ. ಹೇಳಿದ್ದು ಒಳ್ಳೇದಾಯ್ತು. ಇನ್ನು ಅಬ್ಸರ್ವ್ ಮಾಡ್ತೀನಿ ಬಿಡು. ಕೈ ಕೂಟು ಹೇಳ್ತೀನಿ. ನಿಮ್ಮ ಪ್ರಮೀಳಮ್ಮಗೆ ಗೊತ್ತಾಗಿರ್ಬೋದಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ನಿಮ್ಮ ಅಕ್ಕಗೆ ಗೊತ್ತಾಗಿ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ನಿಮ್ಮ ಅಕ್ಕಗೆ ಗೊತ್ತಿಲ್ಲ. ಇಲ್ಲ ಪಾಪ, ಅವರು ಹೊಲ್ದ ಕೆಲಸ ಅದು ಇದು ಅಂತ ಹೋಗ್ತಾಳೆ. ಅವ್ರಿಗೆ ಇನ್ನೇನು ಗೊತ್ತಾಗುತ್ತೆ? ಅವ್ರಿಗೆ ಗೊತ್ತಿರೋಕ್ಕಿಲ್ಲ. ಗೊತ್ತಿದ್ರೆ ಹೇಳೋಳು. ನಮ್ಮ ಅಕ್ಕ ನನ್ನ ಹತ್ರ ಬಂದು ನಮ್ಮ ಅಕ್ಕಗೂ ಗೊತ್ತಿಲ್ಲ ಅನ್ಸುತ್ತೆ. ನೋಡು, ಸುಮ್ಮನೆ ಕಣಮ್ಮ, ನಿನ್ನ ಮದುವೆ ಆಗಿರೋದು ದೊಡ್ಡ ಒಡವೆ ಆಸ್ತಿ ಅದು ಇದು ಸಿಗುತ್ತೆ ಅಂತೇಳಿ ಅದಕ್ಕೆ ನಿನ್ನ ಮದುವೆ ಆಗ್ಯಾವನಿ. ಎಲ್ಲ ಸಿಗುತ್ತೆ ಅಂತ ಹೇಳಿ ಅದಕ್ಕೆ ಮದುವೆ ಆಗಿರೋದು ಕಣಮ್ಮ. ಭಾರಿ ಅದಾನವನು, ಸುಮಾರು ಅದಾನಲ್ಲ. ನೋಡೋರಿಗೆ ಗೊತ್ತಾಗುತ್ತೆ. ನಮ್ಮಪ್ಪ ನಮ್ಮಯ್ಯ ಇಷ್ಟಪಟ್ಟು ಕೊಟ್ರು ಅಂತೇಳಿ ಮದುವೆ ಆದೆ. ಹೆಂಗೋ ನನಗೆ ಅಷ್ಟಾಗಿ ಸ್ವಲ್ಪ ಗೊತ್ತಾಗೋದಿಲ್ಲ. ಸ್ವಲ್ಪ ಎದ್ರಕಂತೀನಿ. ಗೊತ್ತಾಗುತ್ತೆ ಗೊತ್ತಾಗಲ್ಲ ಅಂತಲ್ಲ, ಸ್ವಲ್ಪ ಏನಾದರೂ ಅವ್ರ ವಿರುದ್ಧ ಮಾತಾಡೋಕ್ಕೆ ಎದ್ರಕಂತೀನಿ. ನಮ್ಮಪ್ಪ ನಮ್ಮಮ್ಮ ಏನು ಗಂಡನಿಗೆ ಮರ್ಯಾದೆ ಕೊಡಬೇಕು, ಗಂಡನ ವಿರುದ್ಧ ಮಾತಾಡಬಾರ್ದು, ಗಂಡ ಹೆಂಡತಿ ಚೆನ್ನಾಗಿರಬೇಕು ಅಂತೇಳಿ ಹಿಂಗೆಲ್ಲ ಹೇಳ್ತಾರೆ ನಮ್ಮಪ್ಪ ನಮ್ಮಮ್ಮ. ಚೆನ್ನಾಗಿರಬೇಕು ನೀವು ಎಲ್ಲರೂ ಅಂತೇಳಿ ಹಿಂಗೆಲ್ಲ ಸಂಸ್ಕಾರ ಕಲಿಸ್ಕೊಟ್ಟಿದ್ದಾರೆ ನಮಗೆ. ಅದಕ್ಕೆ ಸ್ವಲ್ಪ ಏನಾದರೂ ಮಾತಾಡೋದಕ್ಕೆ ನಾನು ಎದುರ್ಕೊಂತೀನಿ. ಗೊತ್ತಾಗುತ್ತೆ. ಆದರೆ ನಾನು ಯಾರಿಗೂ ಹಂಗೆ ಮಾತಾಡೋಕೆ ಹೋಗಲ್ಲ. ಮಾತಾಡೋ ಅಂಥ ಸಂದರ್ಭ ಬಂದಾಗ ಮಾತಾಡಲೇಬೇಕಾಗುತ್ತೆ ಕಣಮ್ಮ ಶಾಂತು. ಮಾತಾಡೋ ಅಂಥ ಸಮಯ ಸಂದರ್ಭ ಬಂದಾಗ ಮಾತಾಡಬೇಕು. ನೀನು ಮಾತಾಡಬಾರ್ದು ಅಂತ ನೀನು ಅಂದ್ಕೊಂಡಿರ್ಬೋದು. ಮಾತಾಡಲೇಬೇಕು. ಯಾಕಂದರೆ ಇವಾಗ ಪರಿಸ್ಥಿತಿ ಹಿಂಗೈತೆ, ನಿಮಗೆಲ್ಲ ಗೊತ್ತೇ ಐತೆ. ಇವಾಗೆಲ್ಲ ನಾನೆಲ್ಲ ಹೇಳ್ದಂಗೆ ಹಿಂಗೆಲ್ಲ ಐತೆ. ಯಾಕಂದರೆ ಅವಳು ನಿನಗಿನ ಒಂದಿಷ್ಟು ಚೆನ್ನಾಗಿದ್ದಾಳೆ. ಚೆನ್ನಾಗಿದ್ದಾಳೆ ಅವಳು ನಿನಗೆ. ಅದಕ್ಕೆ ಅದು ಇವಾಗ ಅಂತಲ್ಲ ಮಣಿ, ಮುಂಚೆಯಿಂದಲೂ ಭಾಳ ದಿನದಿಂದಲೂ ಇತ್ತು. ಅದಕ್ಕೆ ಮತ್ತೆ ಬಂದು ಅವಳು ಇಲ್ಲಿರೋದು ಕಣಮ್ಮ. ಅದಕ್ಕೆ ಇಲ್ಲಿ ಬಂದಿರೋದು ಅವಳ ಬಗ್ಗೆ ನಿಮ್ಗಿನ್ನೂ ಗೊತ್ತಿಲ್ಲ. ನಾನೆಲ್ಲ ಹೇಳ್ತೀನಿ ಪಾಠ. ನಾನು ನೀನೇನಂತ ಏನಪ್ಪಪ್ಪ ಅಂತೇಳಿ ನಾವು ಸುಮ್ಮನಿದ್ವಿ. ಬಟ್ ನೀನೇ ಹೇಳ್ತಾ ಇದೆಯಲ್ಲ, ನಾವೆಲ್ಲ ಹೇಳ್ತೀವಿ. ಸುಮ್ಮನೆ ನೀನು ಸಹಾಯ ಮಾಡ್ತೀನಿ, ನಾವೆಲ್ಲ ಇದ್ದೀವಿ. ನಾನು ನಮ್ಮ ಗಿರ್ಜಾ ನಾವೆಲ್ಲ ಇದ್ದೀವಿ. ಬಂದು ಇಲ್ಲಿ ಇಟ್ಕೊಂಡು ಅವಳು ಇಲ್ಲೋದು ಇದು ಮಾಡ್ತಾಳೆ. ಸುಮ್ಮನಿರು. ನಾನೆಲ್ಲ ಎಲ್ಲ ಹೇಳ್ತೀವಿ, ನಾವೆಲ್ಲ ಇದ್ದೀವಿ. ನಿನ್ನ ತಲೆ ಕೆಡಿಸಬೇಡ, ನಿನಗೆಲ್ಲ ನಾವು ಸಹಾಯ ಮಾಡೋಕೆ ನಾವು ಇದ್ದೀವಿ. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ಬಂದು ಪ್ರಕಾಶನ ಹೆಂಡತಿ ಹತ್ರ ರಾಧನ ವಿಷಯ ಎಲ್ಲ ಹೇಳಿದ್ವಿ. ಅದಕ್ಕೆ ನನಗೆ ಗೊತ್ತಿರಲಿಲ್ಲ, ನಾನು ಏನೋ ಅಂತ ಅಂದ್ಕೊಂಡಿದ್ದೆ. ಹಿಂಗೆಲ್ಲ ಐತೆನೋ ನನಗೆ ಗೊತ್ತಿಲ್ಲ ಅಂತ. ಪಾಪ ಒಂಥರ ಮುಗ್ಧ ಹುಡುಗಿ. ಭಾಳ ಒಳ್ಳೆ ಹುಡುಗಿ. ಒಂಥರ ಯಾರಿಗೂ ಜಾಸ್ತಿ ಮಾತಾಡೋಕೆ ಹೋಗಲ್ಲ, ಗಲಾಟೆ ಇಲ್ಲ. ಅವಳಾಯ್ತು, ಅವಳ ಕೆಲಸ ಆಯಿತು ಅಷ್ಟೇ. ಜಾಸ್ತಿ ಜನನ ಹತ್ರ ಬೆರೆಯಲ್ಲ, ಹಂಗೆ ಇರೋ ಅಂಥ ಹುಡುಗಿ. ಪಾಪ ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ನೋಡ್ತಾ ಇರಿ, ನೀನೇನು ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಟ್ಟು ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.